ಪ್ರಕೃತಿ ವ್ಲಾಗ್. ನಾನು ಕೃತಿಕಾ. ಇದು ಫ್ರೈಡೇ ಈವ್ನಿಂಗ್. ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ವೀಕೆಂಡ್ ಮೋಡ್ನ ಆನ್ ಮಾಡಿಕೊಂಡು ಇವಾಗ ನಾನು ಮತ್ತು ಪ್ರವೀಣ್ ಬೆಂಗಳೂರಿನ SMVB ರೈಲ್ವೆ ಸ್ಟೇಷನಲ್ಲಿ ಇದ್ದೇವೆ. ನಮ್ಮ ಜರ್ನಿ ಎಲ್ಲಿಗೆ ಅಂತ ಅಂದ್ಕೊಂಡಿದ್ದೀರಾ? ಬೆಂಗಳೂರಿಂದ ಸ್ಟ್ರೈಟಾಗಿ ವ್ಯಾಗಮಾನ್ಗೆ. ವ್ಯಾಗಮಾನ್ ಇರೋದು ಕೇರಳದಲ್ಲಿ. ವ್ಯಾಗಮಾನ್ಗೆ ಡೈರೆಕ್ಟಾಗಿ ಟ್ರೈನ್ ಏನೂ ಇಲ್ಲ. ಇಲ್ಲಿಂದ ನಾವು ಇವಾಗ ಟ್ರೈನಲ್ಲಿ ಮೊದಲು ಹೋಗೋದು ಕೋಟ್ಟಯಂ ರೈಲ್ವೆ ಸ್ಟೇಷನ್ಗೆ. ಅಲ್ಲಿಂದ ವ್ಯಾಗಮಾನ್ಗೆ ಅರೌಂಡ್ 2 hours ಜರ್ನಿ ಇದೆ. ನಾವಿವಾಗ ಪ್ಲ್ಯಾಟ್ಫಾರ್ಮ್ ಕಡೆಗೆ ಹೋಗ್ತಾ ಇದ್ದೇವೆ. ಆಲ್ರೆಡಿ ನಾವಿವತ್ತು ನೈಟ್ ಟ್ರಾವೆಲ್ ಮಾಡೋ ಟ್ರೈನ್ ಪ್ಲ್ಯಾಟ್ಫಾರ್ಮಲ್ಲಿ ನಿಂತಿದೆ. ಇಲ್ಲಿಂದ ಟ್ರೈನ್ ನೈಟ್ ಅರೌಂಡ್ 10 o'clockಗೆ ಸ್ಟಾರ್ಟ್ ಆಗುತ್ತೆ. ಟ್ರೈನ್ ಎಲ್ಲ ಹತ್ಕೊಂಡು ನಾವು ನಮ್ಮ ಸೀಟ್ ಎಲ್ಲ ಚೆಕ್ ಮಾಡಿದ್ವಿ. ಇವಾಗ ಮಲ್ಗೋ ಸಮಯ. ಸೊ ಸಿ ಯು ಇನ್ ದ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಆಲ್. ಬೆಳಿಗ್ಗೆ ಕಂಡುಬಿಡ್ಬೇಕಾದ್ರೆ ನಾವು ಆಲ್ರೆಡಿ ಟ್ರೈನಲ್ಲಿ ಕೇರಳದಲ್ಲಿದ್ದೇವೆ. ಅರೌಂಡ್ 10:25ಗೆಲ್ಲ ಟ್ರೈನ್ ಕೋಟ್ಟಯಂ ರೈಲ್ವೆ ಸ್ಟೇಷನ್ಗೆ ರೀಚ್ ಆಗಬೇಕು. ಆದರೆ ಇವಾಗ ಆಲ್ರೆಡಿ ಡಿಲೇ ಆಗಿರೋದ್ರಿಂದ ಅರೌಂಡ್ 11:30ಗೆ ಟ್ರೈನ್ ಕೋಟ್ಟಯಂ ರೈಲ್ವೆ ಸ್ಟೇಷನ್ ರೀಚ್ ಆಗಬಹುದು ಅಂತ ಅನಿಸುತ್ತೆ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಟ್ರೈನಲ್ಲೇ ಬ್ರಷ್ ಎಲ್ಲ ಮಾಡಿಕೊಂಡು ಕೇರಳದ ಬ್ಯೂಟಿಫುಲ್ ಆಗಿರುವ ಸೀನರೀಸ್ನ ನೋಡಿಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಇನ್ನು ನಾವು ಬ್ರೇಕ್ಫಾಸ್ಟ್ ಏನೂ ಮಾಡಿರಲಿಲ್ಲ. ಸ್ಟೇಷನಲ್ಲಿ ಇಳ್ಕೊಂಡ್ಮೇಲೆ ಅಲ್ಲೇ ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಬಟ್ ಸಡನ್ನಾಗಿ ಬ್ಯಾಗಲ್ಲಿಟ್ಟಿರುವ ಚಿಕ್ಕಿ ನೆನಪಾಯಿತು. ಲಾಸ್ಟ್ ವೀಕ್ ಪಪ್ಪ ಊರಿಂದ ಬರಬೇಕಾದ್ರೆ ಈ ಚಿಕ್ಕಿನ ತಗೊಂಡು ಬಂದಿದ್ರು. ಅದನ್ನೇ ಇಬ್ಬರು ಶೇರ್ ಮಾಡಿಕೊಂಡು ತಿಂದ್ವಿ. ಕೋಟ್ಟಯಂ ರೈಲ್ವೆ ಸ್ಟೇಷನ್. ಇವಾಗ ಟೈಮ್ ಅರೌಂಡ್ 11:10 ಆಗಿದೆ. ನಾವು ಸ್ಟೇಷನಲ್ಲಿ ಇಳ್ಕೊಂಡ್ವಿ. ಇಲ್ಲಿಂದ ವ್ಯಾಗಮಾನ್ಗೆ ಅರೌಂಡ್ 2 hours ಜರ್ನಿ ಇದೆ. ವ್ಯಾಗಮಾನ್ಗೆ ಹೋಗೋದಕ್ಕೆ ಅಂತ ನಾವು ಆಲ್ರೆಡಿ ಕೋಟ್ಟಯಂನಿಂದ ಬೈಕ್ ಬುಕ್ ಮಾಡಿದ್ದೇವೆ. ಇವಾಗ ಮೊದಲು ನಾವು ಸ್ಟೇಷನಿಂದ ಹೊರಗೆ ಹೋಗಿ ಬೈಕ್ ಕಲೆಕ್ಟ್ ಮಾಡ್ಕೋಬೇಕು. ನಾವಿವಾಗ ಕೋಟ್ಟಯಂ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ಇಲ್ಲಿ ನಾವು ಬೈಕ್ ತಗೊಳ್ಳೋದಕ್ಕೆ ಬಂದ್ವಿ. ಇಲ್ಲಿಂದ ಬೈಕ್ ತಗೊಂಡು ಸ್ಟ್ರೈಟಾಗಿ ವ್ಯಾಗಮಾನ್ಗೆ ಹೋಗ್ತೇವೆ. ಬೈಕ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಪೇಮೆಂಟ್ ಎಲ್ಲ ಮಾಡಿ ನಾವಿಲ್ಲಿಂದ ಸ್ಟ್ರೈಟಾಗಿ ವ್ಯಾಗಮಾನ್ ಕಡೆ ಹೊರಟ್ವಿ. ದಾರಿಯುದ್ದಕ್ಕೂ ನಾನು ಬರಬೇಕಾದ್ರೆ ನೋಡಿದ ಹಾಗೆ ಇಲ್ಲಿ ತುಂಬ ಕಡೆ ಪೈನಾಪಲ್ನ ಬೆಳೀತಾರೆ. ಟೈಮ್ ಇವಾಗ ಆಲ್ರೆಡಿ 12:45 ಆಗಿದೆ. ಇನ್ನೆಲ್ಲಿ ಬ್ರೇಕ್ಫಾಸ್ಟ್ ಮಾಡೋದು ಅಂತ ಆನ್ ದ ವೇಲಿ ಡೈರೆಕ್ಟಾಗಿ ಲಂಚ್ಗೆ ಸ್ಟಾಪ್ ಮಾಡಿದ್ವಿ. ಇಲ್ಲಿ ಲಂಚ್ಗೆ ಇದ್ದದ್ದು 2 ಆಪ್ಷನ್, ಚಿಕನ್ ಬಿರಿಯಾನಿ ಇಲ್ಲಾಂದರೆ ಚೋರ್ ಕರಿ. ಸೊ ನಾವು 1 ಪ್ಲೇಟ್ ಚಿಕನ್ ಬಿರಿಯಾನಿ ಮತ್ತೊಂದು ಪ್ಲೇಟ್ ಚೋರ್ ಕರಿ ತಗೊಂಡ್ವಿ. ಚೋರ್ ಕರಿ ಅಂದರೆ ಬೇರೇನೂ ಅಲ್ಲ, ಅನ್ನ ಸಾರು. ಅದರ ಜೊತೆಗೆ ಸೈಡ್ಸಲ್ಲಿ ಫಿಶ್ ಫ್ರೈ ಕೂಡ ತಗೊಂಡ್ವಿ. ಇಲ್ಲಿ ನಮಗೆ ಊಟ ಅಂತೂ ತುಂಬಾ ಚೆನ್ನಾಗಿ ಅನಿಸ್ತು. ಬೆಳಿಗ್ಗೆಯಿಂದ ಬೇರೆ ಏನೂ ತಿಂದಿರಲಿಲ್ಲ. ಹಾಗಾಗಿ ಚೆನ್ನಾಗಿ ತಿಂದು ಇಲ್ಲಿಂದ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ.
ನಾವಿವಾಗ ವ್ಯಾಗಮಾನ್ ಹಿಲ್ ಟಾಪ್ಗೆ ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ದೇವೆ. ಕೋಟೆಯಮಿಂದ ವ್ಯಾಗಮಾನ್ಗೆ ಆನ್ ರೋಡ್ ಬೈಕಲ್ಲಿ ಜರ್ನಿ ಅಂತೂ ತುಂಬಾನೇ ಚೆನ್ನಾಗಿತ್ತು. ಹಿಲ್ ಟಾಪ್ ರೀಚ್ ಆಗ್ತಿದ್ದ ಹಾಗೇನೆ ಇಲ್ಲಿಂದ ತುಂಬಾನೇ ಬ್ಯೂಟಿಫುಲ್ ಆಗಿರೋ ವ್ಯೂ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಹಾಗೇನೆ ಮುಂದೆ ಸಾಕ್ತಾ ಫೈನಲಿ ನಾವಿವಾಗ ರೆಸಾರ್ಟ್ ರೀಚ್ ಆದ್ವಿ. ನಾವು ಬುಕ್ ಮಾಡಿರೋದು ಮೂಡಿ ಮೂನ್ ರೆಸಾರ್ಟ್ ವ್ಯಾಗಮಾನ್. ನಾವು ಬುಕ್ ಮಾಡಿರುವ ರೆಸಾರ್ಟಿಂದ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು. ಇಲ್ಲಿ 1 ನೈಟ್ ಸ್ಟೇಗೆ ನಾವು ಪೇ ಮಾಡಿದ್ದು 2500 ಇನ್ಕ್ಲೂಡಿಂಗ್ ಬ್ರೇಕ್ಫಾಸ್ಟ್. ರೂಮ್ ತುಂಬಾ ನೀಟ್ ಆ್ಯಂಡ್ ಕ್ಲೀನ್ ಆಗಿ ಚೆನ್ನಾಗಿತ್ತು. ಒಂದು ಫ್ಲೋರಲ್ಲಿ 2 ಬೆಡ್ರೂಮ್ ಇದೆ. ಹಾಗೆಯೇ ಒಂದು ಕಾಮನ್ ಡೈನಿಂಗ್ ಏರಿಯಾನೂ ಇದೆ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದು ಗ್ರೂಪ್ ಆಗಿ ಸ್ಟೇ ಮಾಡಿ ಎಂಜಾಯ್ ಮಾಡೋದಕ್ಕೆ ಇದು ಒಂದು ಒಳ್ಳೆ ರೆಸಾರ್ಟ್ ಅಂತಾನೆ ಹೇಳಬಹುದು. ಬಂದ ತಕ್ಷಣ ಕಾಫಿ ಕೊಟ್ಟರು. ನಾನು ಮತ್ತು ಪ್ರವೀಣ್ ಕಾಫಿ ಕುಡಿತಾ ಸ್ವಲ್ಪ ಹೊತ್ತು ಬಾಲ್ಕನಿಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಮಳೆ ಇಲ್ಲ, ಆದರೆ ಮೋಡ ಕವಿದ ವಾತಾವರಣ. ಕ್ಲೈಮೇಟ್ ಅಂತೂ ಸಖತ್ತಾಗಿತ್ತು. ಹೇಗಿದೆ ಪ್ಲೇಸಸ್ ಎಲ್ಲ. ಓಕೆ, ಸಿ ಯು ಲೇಟರ್, ಬಾಯ್. ಇವಾಗ ನಾವು ಹೋಗ್ತಾ ಇರೋದು ವ್ಯಾಗಮಾನ್ನ ಟೀ ಲೇಕ್ ಬೋಟಿಂಗ್ಗೆ. ಇದು ನಾವು ಸ್ಟೇ ಮಾಡಿರುವ ಪ್ಲೇಸಿಂದ ಅರೌಂಡ್ 2.2 ಕಿಲೋಮೀಟರ್ ಇತ್ತು. ನಮ್ಮ ಹತ್ರ ಪರ್ಸ್ನಲ್ ವೆಹಿಕಲ್ ಇಲ್ಲ ಅಂದರೂ ಇಲ್ಲಿ ಹತ್ರದಲ್ಲಿರುವ ಪ್ಲೇಸಸ್ಗಳನ್ನು ಎಲ್ಲ ನೋಡೋದಕ್ಕೆ ಇಲ್ಲಿ ಆಟೋ ಮತ್ತು ಜೀಪ್ ಫೆಸಿಲಿಟೀಸ್ ಇದೆ. ನಾವಿವಾಗ ಟೀ ಲೇಕ್ ಬೋಟಿಂಗ್ಗೆ ರೀಚ್ ಆದ್ವಿ. ಇಲ್ಲಿ ಮೊದಲು ಬೈಕ್ ಪಾರ್ಕಿಂಗ್ಗೆ 20 ರೂಪೀಸ್ ಪೇ ಮಾಡಬೇಕು. ಮಳೆ ಏನೂ ಇಲ್ಲದೆ ಇರೋದ್ರಿಂದ ನಾವಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇವಾಗ ನಮಗೆ ಆ ಕಡೆ ಕಾಣ್ತಿರುವ ಲೇಕ್ಗೆ ಹೋಗಬೇಕಾದ್ರೆ ಅದಕ್ಕೆ ಸಪ್ರೇಟಾಗಿ ಎಂಟ್ರಿ ಚಾರ್ಜಸ್ ಇದೆ. ಮೊದಲು ನಾವು ಇಲ್ಲಿಂದ ಎಂಟ್ರಿ ಟಿಕೆಟ್ ತಗೊಳ್ಬೇಕು. ಪರ್ ಪರ್ಸನ್ಗೆ ಬೋಟಿಂಗ್ಗೆ 200 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅದ್ರ ಜೊತೆ ನಮಗೆ ಏನಾದರೂ ಹೆಲ್ಪರ್ ಬೇಕಾದರೆ ಅದಕ್ಕೆ ಎಕ್ಸ್ಟ್ರಾ 50 ರೂಪೀಸ್ ಪೇ ಮಾಡಬೇಕು. ಬೋಟಿಂಗ್ ಏನು ಬೇಡ, ಆ ಕಡೆ ಬ್ರಿಡ್ಜಲ್ಲಿ ಮತ್ತು ವ್ಯೂ ಪಾಯಿಂಟ್ಗೆ ಬರೀ ಹೋಗೋದು ಅಂತ ಇದ್ದರೆ ಪರ್ ಹೆಡ್ 50 ರೂಪೀಸ್ ಪೇ ಮಾಡಬೇಕು. ನಾವು ಬರಬೇಕಾದ್ರೆ ಅಷ್ಟೊಂದು ಕ್ರೌಡ್ ಏನೂ ಇರಲಿಲ್ಲ, ಬಟ್ ಲೇಟರ್ ಆನ್ ತುಂಬಾ ಕ್ರೌಡ್ ಆಯಿತು. ಹಾಗಾಗಿ ಬೋಟಿಂಗ್ಗೆ ಹೋಗ್ಬೇಕಾದ್ರೆ ತುಂಬಾ ವೆಯ್ಟ್ ಮಾಡಬೇಕಿತ್ತು. ಸೊ ನಾವು ಬೋಟಿಂಗ್ಗೆ ಹೋಗಲಿಲ್ಲ. ಸೊ ನಾವು ಜಸ್ಟ್ 50 ರೂಪೀಸ್ ಎಂಟ್ರಿ ಟಿಕೆಟ್ ತಗೊಂಡ್ವಿ. ಹಾಗೆಯೇ ಮೇಲೆ ತನಕ ಹೋಗ್ಬಿಟ್ಟು ಟೀ ಪ್ಲಾಂಟೇಶನ್ ಎಲ್ಲ ಸುತ್ತಾಡಿಕೊಂಡು ಅಲ್ಲಿಂದ ಕಾಣಿಸೋ ಸುಂದರವಾದ ವ್ಯೂನ ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಸೆಲ್ಫಿ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ನಾವು ಅಲ್ಲಿಂದ
ರಿಟರ್ನ್ ಬಂದ್ವಿ. ಇವಾಗ ಟೈಮ್ ಅರೌಂಡ್ ಈವ್ನಿಂಗ್ 6 o'clock ಆಗಿದೆ. ಇಲ್ಲಿ ನೋಡಬಹುದಾದಂತ ಪ್ಲೇಸ್ಗಳೆಲ್ಲಾನು ಈವ್ನಿಂಗ್ 5:36 ಆದ್ಮೇಲೆ ಕ್ಲೋಸ್ ಆಗುತ್ತೆ. ಅದಾದ್ಮೇಲೆ ಅಲ್ಲಿಂದ ರಿಟರ್ನ್ ಬರ್ಬೇಕಾದ್ರೆ ಏನೇ ಮಾಡಿದ್ರು ನಮ್ಮ ಬೈಕ್ ಅಂತೂ ಸ್ಟಾರ್ಟೇ ಆಗ್ತಿರ್ಲಿಲ್ಲ. ನಮ್ಗಂತೂ ಫುಲ್ ಟೆನ್ಷನ್. ಮತ್ತೆ ಲಾಸ್ಟ್ಗೆ ಹೇಗೋ ತಳ್ಕೊಂಡು ಅಲ್ಲೇ ಹತ್ರದಲ್ಲಿರುವ ಮೆಕ್ಯಾನಿಕ್ ಶಾಪ್ಗೆ ಬಂದ್ವಿ. ಬೈಕ್ ಎಲ್ಲ ರೆಡಿ ಮಾಡ್ಕೊಂಡು ಅಲ್ಲಿಂದ ರಿಟರ್ನ್ ರೂಮ್ಗೆ ಬರ್ಬೇಕಾದ್ರೆ ಆನ್ ದ ವೇಲಿ ಕೈತಪಾತಲ್ ವ್ಯೂ ಪಾಯಿಂಟ್ಗೆ ಹೋದ್ವಿ. ದಿಸ್ ಇಸ್ ಆಲ್ ಅಬೌಟ್ ಅವರ್ ಫಸ್ಟ್ ಡೇ ಇನ್ ವ್ಯಾಗಮಾನ್. ಹೋಪ್ ನಿಮ್ಗೆಲ್ರಿಗೂ ನಮ್ಮ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ನಾವು ವ್ಯಾಗಮಾನಲ್ಲಿ ಸೆಕೆಂಡ್ ಡೇ ವಿಸಿಟ್ ಮಾಡಿದಂತಹ ಪ್ಲೇಸಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಬಾಯ್, ಸ್ಟೇ ಟ್ಯೂನ್ಡ್.